Welcome to my channel. Today we discuss types of DC generator. In previous classes ಅಲ್ಲಿ ನಾವು ಪಾರ್ಟ್ಸ್ ಆಫ್ DC ಜನರೇಟರ್ ಜೊತೆಗೆ ಅದರ ಒಂದು ಫಂಕ್ಷನ್ಸ್ ಏನು ಬಗ್ಗೆ ನೋಡಿದ್ವಿ. ಸೊ ನಾವು ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ಲಾಸಿಫಿಕೇಶನ್. ಜನರೇಟರ್ನ ನಾವು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಜನರೇಟರ್ ನಾರ್ಮಲಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಎಕ್ಸಿಟೇಷನ್. ಫೀಲ್ಡ್ ಅಂತ ಇರುತ್ತೆ, ಆ ಫೀಲ್ಡನ್ನು ನಾವು ಯಾವ ಒಂದು ರೀತಿಯಿಂದ ಎಕ್ಸಿಟೇಷನ್ ಮಾಡ್ತೀವಿ ಆ ಬೇಸಿಸ್ ಮೇಲೆಗಡೆ ಜನರೇಟರ್ ಕ್ಲಾಸಿಫಿಕೇಶನ್ ಆಗುತ್ತೆ. ಇನ್ನೊಂದು ಫೀಲ್ಡು ಮತ್ತು ಆರ್ಮೇಚರ್ ಕನೆಕ್ಷನನ್ನು ಯಾವ ರೀತಿಯಿಂದ ಕನೆಕ್ಷನ್ಸ್ ಮಾಡ್ತೀವಿ ಆ ಬೇಸಿಸ್ ಮೇಲೆಗಡೆಯೂ ಕೂಡ ಏನಾಗುತ್ತೆ ಜನರೇಟರ್ ಕ್ಲಾಸಿಫಿಕೇಶನ್ ಆಗುತ್ತೆ. ಓಕೆ, ಫಸ್ಟ್ ವಿ ಸ್ಟಡಿ ಅಬೌಟ್ ಚಾರ್ಟ್. ಇದು ಒಂದು ಚಾರ್ಟ್ ಇದೆ. ಈ ಚಾರ್ಟಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಜನರೇಟರ್ ಆರ್ ಕ್ಲಾಸಿಫೈಡ್. ದೆರ್ ಆರ್ ಟೂ ಕ್ಲಾಸಿಫಿಕೇಶನ್ ಮಾಡ್ಬೋದು. ಸೊ ಒನ್ ಈಸ್ ಸಪರೇಟ್ಲಿ ಎಕ್ಸೈಟೆಡ್ ಡಿ ಸಿ ಜನರೇಟರ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಈಸ್ ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಜನರೇಟರ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು, ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಓನ್ಲಿ ಒಂದು ಮಾತ್ರ ಇರುತ್ತೆ. ಆದರೆ ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಜನರೇಟರಲ್ಲಿ ಅಗೈನ್ ಫರ್ದರ್ 3 ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಯಾವ್ಯಾವು? ಶಂಟ್ ಡಿ ಸಿ ಜನರೇಟರ್, ಸೀರೀಸ್ ಡಿ ಸಿ ಜನರೇಟರ್, ನೆಕ್ಸ್ಟ್ ಒನ್ ಈಸ್ ಕಾಂಪೌಂಡ್ ಡಿ ಸಿ ಜನರೇಟರ್. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೋಬೋದು, ಇನ್ ದಿಸ್ ಚಾರ್ಟಲ್ಲಿ ಕಾಂಪೌಂಡ್ ಜನರೇಟರ್ ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಿದ್ದೀವಿ. ಹೇಗೆ? ದಟ್ ಕಾಂಪೌಂಡ್ ಜನರೇಟರ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಇನ್ನೊಂದು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಸೊ ಮತ್ತೇನು ಮಾಡ್ತೀವಿ ಅಂದರೆ ಈ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರನ್ನು ಫರ್ದರ್ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಇನ್ನೊಂದು ಡಿಫ್ರೆನ್ಷಿಯಲ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಮತ್ತೆ ಇಲ್ಲಿ ಅರ್ಥ ಮಾಡ್ಕೋಬೋದು, ಶಾರ್ಟ್ ಶಂಟನ್ನು ಮತ್ತೆ ಅಗೇನ್ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಅದಕ್ಕೆ ಏನಂತ ಕರಿತೀವಿ? ಕ್ಯುಮ್ಯುಲೇಟಿವ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಇನ್ನೊಂದು ಡಿಫರೆನ್ಷಿಯಲ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಸೊ ದೀಸ್ ಆರ್ ಆಲ್ ವಾಟ್ ಕ್ಲಾಸಿಫಿಕೇಶನ್ ಆಫ್ generator. Now we understand about separately excited generator. What is separately excited DC generator? So in this diagram we can understand about the connection. So this is called one of the field connection. That field connection we can abbreviate it E1 and E2. ಆರ್ಮೇಚರ್ ಅನ್ನು ನಾವು ಯಾವ ರೀತಿ ಅಬ್ರಿವೇಟ್ ಮಾಡ್ತಾ ಇದ್ದೀವಿ? A1 and A2 ಅಂತ ಅಬ್ರಿವೇಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಕಾಲ್ಡ್ ಒನ್ ಆಫ್ ದ ಲೋಡ್. This is one of the DC source. So why this generator is said to have separately excited? ಇಲ್ಲಿ ಅರ್ಥ ಮಾಡ್ಕೋಬೇಕು, ಈ ಒಂದು ಜನರೇಟರ್ ಅಲ್ಲಿ ಫೀಲ್ಡ್ ಈಸ್ ಎಕ್ಸೈಟೆಡ್ ಬೈ ಮೀನ್ಸ್ ಆಫ್ ಎ ಸಪರೇಟ್ ಎಕ್ಸ್ಟರ್ನಲ್ ಸೋರ್ಸ್. ಸಪರೇಟ್ ಎಕ್ಸ್ಟರ್ನಲ್ ಸೋರ್ಸ್ ಮುಖಾಂತರ ಈ ಒಂದು ಫೀಲ್ಡು ಎಕ್ಸೈಟೇಷನ್ ಆಗೋದ್ರಿಂದ ಈ ಜನರೇಟರ್ ಅನ್ನ ನಾವು ಏನಂತ ಕರಿತೀವಿ? ಸಪರೇಟ್ ಎಕ್ಸೈಟೆಡ್ ಜನರೇಟರ್ ಅಂತ ಕರಿತೀವಿ. ಸೊ ಸಪರೇಟ್ ಎಕ್ಸ್ಟರ್ನಲ್ ಸೋರ್ಸ್ ಅನ್ನ ನಾವು ಐದರ್ ಇಟ್ ಮೇ ಬಿ ಏನಂತ ಕೊಡಬಹುದು, ಬೈ ಮೀನ್ಸ್ ಆಫ್ ಎ ಸ್ಟೋರೇಜ್ ಬ್ಯಾಟ್ರಿ ಮುಖಾಂತರನಾದರೂ ಕೊಡಬಹುದು, ಅಥವಾ ಡಿ ಸಿ ಜನರೇಟರ್ ಇಂದನೂ ಕೂಡ ಕೊಡಬಹುದು, ಅಥವಾ ರೆಕ್ಟಿಫೈಡ್ ಸಪ್ಲೈಯಿಂದ ಅಂದರೆ AC to DC ಅಂತ ಬರುತ್ತೆ, ಅದರ ಮುಖಾಂತರನೂ ಕೂಡ ನಾವೇನು ಮಾಡ್ಬೋದು, ಈ ಫೀಲ್ಡನ್ನು ನಾವು ಎಕ್ಸಿಟೇಷನ್ ಮಾಡಿಕೊಂಡು ಇಲ್ಲಿ ನಾವು ಈ ಆರ್ಮೇಚರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಆ ಇಂಡ್ಯೂಸ್ ಆಗಿರ್ತಕ್ಕಂಥ ವೋಲ್ಟೇಜನ್ನು ನಾವೇನು ಮಾಡ್ತೀವಿ? ಲೋಡಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ರೀತಿ ಕನೆಕ್ಟ್ ಮಾಡಿದ್ದೇ ಆದರೆ ಸೊ ದಿಸ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ಸಪ್ರೇಟ್ಲಿ ಎಕ್ಸೈಟೆಡ್ DC ಜನರೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಸೆಲ್ಫ್ ಎಕ್ಸೈಟೆಡ್. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದು? ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಓಕೆ, ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೆಲ್ಫ್ ಎಕ್ಸೈಟೆಡ್. ವಾಟ್ ಈಸ್ ಸೆಲ್ಫ್? ದಟ್ ವರ್ಡ್ ಈಸ್ ಸೇಸ್ ವಾಟ್? ಸೆಲ್ಫ್. ಫೀಲ್ಡ್ ಈಸ್ ಎಕ್ಸೈಟೆಡ್. ಸೊ ಎವ್ರಿ ಜನರೇಟರ್ ಹ್ಯಾವಿಂಗ್ ಆರ್ಮೇಚರ್ ಇರುತ್ತೆ, ಫೀಲ್ಡ್ ಇರುತ್ತೆ. ಸೊ ಫೀಲ್ಡ್ ನಾರ್ಮಲಿ ಸೀರೀಸ್ ಫೀಲ್ಡ್ ಅಂತ ಇರುತ್ತೆ, ಇನ್ನೊಂದು ಶಂಟ್ ಫೀಲ್ಡ್ ಅಂತ ಇರುತ್ತೆ. ಇಲ್ಲಿ ನಾವು
ಆರ್ಮೇಚರನ್ನು A1 ಆ್ಯಂಡ್ A2 ಅಂತ ಮೆನ್ಷನ್ ಮಾಡಿದ್ದೀವಿ. ಫೀಲ್ಡನ್ನು ಏನಂತ ಮೆನ್ಷನ್ ಮಾಡಿದ್ದೀವಿ, E1 ಆ್ಯಂಡ್ E2. ಸೊ ನಾರ್ಮಲಿ ಶಂಟ್ ಫೀಲ್ಡ್ ಈಸ್ ಅಬ್ರಿವೇಟೆಡ್ E1 ಆ್ಯಂಡ್ E2 ಅಂತ ಅಬ್ರಿವೇಟ್ ಮಾಡ್ತೀವಿ. ಸೊ ಲೋಡನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀವಿ. ಸೊ ವೈ this generator is called self-excited. Self-excited means what? The field is excited by means of a own magnetic field, or that is also called residual magnetism. Residual magnetism ಇಂದ ಇಂಡ್ಯೂಸ್ ಆಗಿರ್ತಕ್ಕಂಥ ವೋಲ್ಟೇಜ್ ಇಂದನೇ ಏನಾಗುತ್ತೆ, ಈ ಜನರೇಟರು EMF ಅನ್ನು ಇಂಡ್ಯೂಸ್ ಮಾಡುತ್ತೆ. ದಟ್ಸ್ ವೈ ದಿಸ್ ಜನರೇಟರ್ ಈಸ್ ಕಾಲ್ಡ್ ಸೆಲ್ಫ್ ಎಕ್ಸೈಟೆಡ್ DC ಜನರೇಟರ್. ಈ ಸೆಲ್ಫ್ ಎಕ್ಸೈಟೆಡ್ DC ಜನರೇಟರ್ಲಿ ನಾವು ಮತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ಶಂಟ್ ಜನರೇಟರ್ ಅಂತ ಬರುತ್ತೆ, ಸಿರೀಸ್ ಜನರೇಟರ್ ಅಂತ ಬರುತ್ತೆ, ಇನ್ನೊಂದು ಯಾವುದು ಕಾಂಪೌಂಡ್ ಜನರೇಟರ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಏನಂತ ಗೊತ್ತಾಯಿತು, ಫೀಲ್ಡ್ ಈಸ್ ಎಕ್ಸೈಟೆಡ್ ಬೈ ಮೀನ್ಸ್ ಆಫ್ ಎ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಓನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಗೆ ಬರುತ್ತೆ ಅನ್ನೋದು ನೋಡೋಣ. ಸೊ ಎವ್ರಿ ಒನ್ ಆಫ್ ದ ಮ್ಯಾಗ್ನೆಟ್ ಅಂದಾಗ, ಎಲೆಕ್ಟ್ರೋಮ್ಯಾಗ್ನೆಟ್ ಅಂದಾಗ ನಾವೊಂದು ಕೋರಿಗೆ, ಮ್ಯಾಗ್ನೆಟಿಕ್ ಕೋರಿಗೆ ಒಂದು ಕಾಯಿಲನ್ನು ಓನ್ ಮಾಡಿಬಿಟ್ಟು ಅದಕ್ಕೆ DC ಸಪ್ಲೈನ ಫ್ಲೋ ಮಾಡಿದಾಗ, DC ಸಪ್ಲೈನ ಫ್ಲೋ ಮಾಡಿದಾಗ ಅದೇನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟ್ ಆಗುತ್ತೆ. ಮತ್ತೆ ಸ್ವಿಚ್ ಆಫ್ ಮಾಡಿದಾಗ ಏನಾಗುತ್ತೆ ಅಂದರೆ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಪ್ಲೀಟ್ ಆಗಿ ಅದು ಡಿಮ್ಯಾಗ್ನೆಟೈಸ್ ಫುಲ್ ಆಗೋದಿಲ್ಲ. ಸಮ್ ಆಫ್ ದ ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಏನಾಗಿರುತ್ತೆ ಅಂದರೆ ಆ ಫೀಲ್ಡಲ್ಲೇ ಅಥವಾ ಆ ಒಂದು ಪೋಲಲ್ಲೇ ಇನ್ನೂ ಉಳ್ಕೊಂಡಿರುತ್ತೆ, ರಿಟೈನ್ ದ ಮ್ಯಾಗ್ನೆಟಿಕಲ್ ಫೋರ್ಸ್. ಸೊ ದಟ್ ಟೈಪ್ ಆಫ್ ರಿಟೈನ್ಡ್ ಅಂದರೆ ಅಲ್ಲೇ ಇನ್ನೂ ಕೂಡ ಉಳ್ಕೊಂಡಿರ್ತಕ್ಕಂಥ ಮ್ಯಾಗ್ನೆಟಿಸಮನ್ನು ನಾವೇನಂತ ಕರಿತೀವಿ, ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಆ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಇಂದನೇ ಏನಾಗಿರುತ್ತೆ, ಇಲ್ಲಿ ವೋಲ್ಟೇಜು ತನ್ನಲ್ಲೇ ಉಳ್ಕೊಂಡಿರುತ್ತೆ, ಅದು ಆರ್ಮೇಚರಲ್ಲಿ ಇಂಡ್ಯೂಸ್ ಆಲ್ವೇಸ್ ಆಗ್ತಾ ಇರುತ್ತೆ. ಸೊ ಆ ಒಂದು ವೋಲ್ಟೇಜಿನ ಸಹಾಯದಿಂದ ಇಲ್ಲೇನಾಗುತ್ತೆ, ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ದಟ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ವಾಟ್, self-excited generator. First of all, I have to take on here shunt generator. So shunt generator ಅಂದ್ರೆ ಏನು? So shunt generator means the field is directly connected across the armature. ಈ ಒಂದು ಶಂಟ್ ಫೀಲ್ಡ್ ಅಂತ ಏನಿದೆಯಲ್ಲ, ಈ ಫೀಲ್ಡನ್ನು ನಾವೇನು ಮಾಡ್ತೀವಿ, ಆರ್ಮೇಚರಿಗೆ ಅಕ್ರಾಸ್ ಆಗಿ ಅಥವಾ ಪ್ಯಾರಲಲ್ ಆಗಿ ನಾವು ಕನೆಕ್ಟ್ ಮಾಡಿದಾಗ, ಜೊತೆಗೆ ಅಲ್ಲಿಂದ ಹೊರಗಡೆ ನಾವು ಲೋಡಿಗೆ ಕನೆಕ್ಟ್ ಮಾಡಿದ್ದೆ ಆದರೆ, ಸೊ ದಿಸ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ವಾಟ್, ಶಂಟ್ ಜನರೇಟರ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಶಂಟ್ ಜನರೇಟರ್, ದಿಸ್ ಫೀಲ್ಡ್ ವೈಂಡಿಂಗ್ ನಾರ್ಮಲಿ ವೆರಿ ಥಿನ್ ಗೇಜ್ ವೈರನ್ನು ಬಳಸ್ತಿರ್ತಕ್ಕಂಥದ್ದು. ಸೊ ಥಿನ್ ಗೇಜ್ ವೈರನ್ನು ಬಳಸಿರ್ತಕ್ಕಂಥದ್ದಾಗಿರೋದ್ರಿಂದ ಇಟ್ ಕ್ಯಾರೀಸ್ ಲೆಸ್ ಕರೆಂಟ್ ಕಂಪೇರ್ ಟು ಆರ್ಮೇಚರ್ ಕರೆಂಟ್. ಆರ್ಮೇಚರ್ ಕರೆಂಟಿಗೆ ನಾವು ಕಂಪೇರ್ ಮಾಡಿದಾಗ ಈ ಫೀಲ್ಡಲ್ಲಿ ವೆರಿ ಲೆಸ್ ಕರೆಂಟ್ ಹೋಗುತ್ತೆ. ಅಂದರೆ ಲೋಡ್ ಕರೆಂಟ್ ಹೆಚ್ಚು ಕಡಿಮೆ ಒಂದು 10 ಆ್ಯಂಪ್ಸ್ ಕರೆಂಟ್ ಇತ್ತು ಅಂದರೆ ಫೀಲ್ಡ್ ಕರೆಂಟ್ ಹೆಚ್ಚು ಕಡಿಮೆ ಅದು 0.5 ಆ್ಯಂಪ್ಸ್ ಅಥವಾ 1 ಆ್ಯಂಪ್ಸ್ ಕರೆಂಟಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಸೊ ದಟ್ಸ್ ವೈ ದಿಸ್ ಫೀಲ್ಡ್ ಹ್ಯಾವಿಂಗ್ ವಾಟ್, ವೆರಿ ಥಿನ್ ಗೇಜ್ ವೈರನ್ನು ಯೂಸ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್, ನೆಕ್ಸ್ಟ್ ಜನರೇಟರ್, ದಟ್ ಈಸ್ ಆಲ್ಸೋ ಕಾಲ್ಡ್ ಸೀರೀಸ್ ಜನರೇಟರ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸೆಲ್ಫ್ ಎಕ್ಸೈಟೆಡ್ DC ಜನರೇಟರ್. ಸೊ ಇಲ್ಲಿ ಸೆಲ್ಫ್ ಎಕ್ಸೈಟೆಡ್ ಅಂದಾಗ ಅದರ ಮ್ಯಾಗ್ನೆಟಿಕ್ ಫೀಲ್ಡಿಂದನೇ ಈ ಒಂದು ಜನರೇಟರು EMF ಅನ್ನು ಇಂಡ್ಯೂಸ್ ಮಾಡುತ್ತೆ. ಈಗ ವೈ ದಿಸ್ ಜನರೇಟರ್ ಈಸ್ ಕಾಲ್ಡ್ ಸೀರೀಸ್ ಜನರೇಟರ್. ಸೀರೀಸ್ ಅಂದ ತಕ್ಷಣ ಏನಪ್ಪ ಅಂದರೆ ಆರ್ಮೇಚರ್ ಈಸ್ ಕನೆಕ್ಟೆಡ್ ಸೀರೀಸ್ ವಿತ್ ದ ಸೀರೀಸ್ ಫೀಲ್ಡ್. ಆರ್ಮೇಚರ್ನ ಏನು ಮಾಡಿದ್ವಿ ನಾವು, ಈ ಸೀರೀಸ್ ಫೀಲ್ಡ್ ಅಂತ ಇರುತ್ತೆ, ಆ ಫೀಲ್ಡನ್ನು ನಾವು ಸೀರೀಸಾಗೆ ಕನೆಕ್ಟ್ ಮಾಡಿಬಿಟ್ಟು ಅದರ ಎಂಡ್ಗಳನ್ನು ಏನು ಮಾಡಿದ್ವಿ ನಾವು, ಲೋಡಿಗೆ ಕನೆಕ್ಟ್ ಮಾಡಿದಾಗ, ಸೊ ದಿಸ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ವಾಟ್, ಸೀರೀಸ್ ಜನರೇಟರ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಕನೆಕ್ಷನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಆರ್ಮೇಚರನ್ನು A1 ಆ್ಯಂಡ್ A2 ಅಂತ ಮೆನ್ಷನ್ ಮಾಡಿದ್ದೀವಿ. ಇಲ್ಲಿ ಸೀರೀಸ್ ಫೀಲ್ಡನ್ನು ನಾವೇನು ಮಾಡಿದ್ದೀವಿ, D1 ಆ್ಯಂಡ್ D2 ಅಂತ ಮೆನ್ಷನ್ ಮಾಡಿದ್ದೀವಿ. ಓಕೆ, ಸೊ ಸೀರೀಸ್ ಫೀಲ್ಡ್ ನಾರ್ಮಲಿ ಏನಾಗಿರುತ್ತೆ ಅಂದರೆ ವೆರಿ ಥಿಕ್ ಗೇಜ್ ಕಂಡಕ್ಟರನ್ನು ಬಳಸ್ತಿರ್ತೀವಿ. ಅಂದರೆ ಲಾರ್ಜ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇರತಕ್ಕಂಥ
ಕಂಡಕ್ಟರನ್ನು ಬಳಸಿಬಿಟ್ಟು ಕಾಯಿಲನ್ನು ವೌಂಡ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೋಬೋದು, ಆರ್ಮೇಚರನ್ನು ಏನು ಮಾಡಿದ್ದೀವಿ, ಸೀರೀಸ್ ಫೀಲ್ಡಿಗೆ ಸೀರೀಸಾಗೆ ಕನೆಕ್ಟ್ ಮಾಡಿಕೊಂಡು ಅದರ ಎಂಡ್ಗಳನ್ನು ಏನು ಮಾಡಿದ್ದೀವಿ, ಲೋಡಿಗೆ ಕನೆಕ್ಟ್ ಮಾಡಿದ್ದೆ ಆದರೆ ಸೊ ದಿಸ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ಸೀರೀಸ್ ಜನರೇಟರ್. ಸೊ ಬಟ್ this type of generator series field carries the load current because of armature ನ ಏನು ಮಾಡಿದ್ವಿ ನಾವು, ಸೀರೀಸ್ ಫೀಲ್ಡಿಗೆ ಸೀರೀಸಾಗೆ ಕನೆಕ್ಟ್ ಮಾಡೋದ್ರಿಂದ ಆರ್ಮೇಚರಲ್ಲಿ ಎಷ್ಟು ಕರೆಂಟ್ ಹೋಗುತ್ತೆ ಅಷ್ಟೇ ಕರೆಂಟ್ ಏನಾಗಿರುತ್ತೆ ಸೀರೀಸ್ ಫೀಲ್ಡಲ್ಲಿ ಫ್ಲೋ ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಈಕ್ವಲ್ ರೇಟಿಂಗ್ ಇರುತ್ತೆ. ಅಂದರೆ ಇಲ್ಲಿ 10 ಆಂಪಿಯರ್ಸ್ ಕೆಪಾಸಿಟಿ ಆರ್ಮೇಚರ್ ಇತ್ತು ಅಂದರೆ ಸೀರೀಸ್ ಫೀಲ್ಡಿಂದು ಕೂಡ 10 ಆಂಪಿಯರ್ ಕರೆಂಟನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಕಾಂಪೌಂಡ್ ಜನರೇಟರ್. ಸೊ ನೆಕ್ಸ್ಟ್ ಒನ್ is what? Compound generator. So this is what? Compound generator. So why this generator is called ಕಾಂಪೌಂಡ್ ಜನರೇಟರ್? ಕಾಂಪೌಂಡ್ ಅಂದ ತಕ್ಷಣ ಏನಪ್ಪ ಅಂದರೆ, ಸೊ ದಿಸ್ ಜನರೇಟರ್ ಕಾಂಬಿನೇಷನ್ ಆಫ್ ಶಂಟ್ ಆ್ಯಂಡ್ ಸೀರೀಸ್ ಫೀಲ್ಡ್ ಇರುತ್ತೆ. ಸೊ ದಟ್ಸ್ ವೈ ದಿಸ್ ಜನರೇಟರ್ ಈಸ್ ಕಾಲ್ಡ್ ವಾಟ್? ಕಾಂಪೌಂಡ್ ಜನರೇಟರ್. ಈ ಕಾಂಪೌಂಡ್ ಜನರೇಟರಲ್ಲಿ ನಮಗೆ ಅರ್ಥ ಮಾಡ್ಕೋಬೋದು, ಇಲ್ಲಿ ಆರ್ಮೇಚರು ಇದೆ, ಶಂಟ್ ಫೀಲ್ಡು ಇದೆ, ಸೀರೀಸ್ ಫೀಲ್ಡು ಇದೆ. ಹಾಗಾಗಿ ಈ ಜನರೇಟರ್ನ ಏನಂತ ಕರಿಬೋದು? ಕಾಂಪೌಂಡ್ ಜನರೇಟರ್. ಈ ಕಾಂಪೌಂಡ್ ಜನರೇಟರ್ನ ಮತ್ತೆ ನಾವೇನು ಮಾಡ್ತೀವಿ, ನಾವು ಫರ್ದರ್ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಯಾವುದು? ಲಾಂಗ್ ಶಂಟು ಮತ್ತು ಇನ್ನೊಂದು ಶಾರ್ಟ್ ಶಂಟ್. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಯಾವುದು? ಶಾರ್ಟ್ ಶಂಟ್. ವಾಟ್ ಈಸ್ ಕಾಲ್ಡ್ ಶಾರ್ಟ್ ಶಂಟ್? ಇಲ್ಲಿ ಅರ್ಥ ಮಾಡ್ಕೋಬಹುದು, ದಿಸ್ ಶಂಟ್ ಫೀಲ್ಡ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದ ಆರ್ಮೇಚರ್. ಅಲ್ಲಿ ಆರ್ಮೇಚರ್ ವೈಂಡಿಂಗ್ ಏನಿದೆಯಲ್ಲ, ಈ ಒಂದು ವೈಂಡಿಂಗಿಗೆ ಈ ಶಂಟ್ ಫೀಲ್ಡನ್ನು ಅಕ್ರಾಸಿಗೆ ಕನೆಕ್ಟ್ ಮಾಡಿದ್ದೀವಿ. ತದನಂತರ ಅಂದರೆ ಆರ್ಮೇಚರ್ನ ನಂತರ ಸೀರೀಸ್ ಫೀಲ್ಡನ್ನು ಹೊರಗಡೆ ತಗೊಂಡ್ಬಿಟ್ಟು ಅದರಿಂದ ನಾವೇನು ಮಾಡಿದ್ದೀವಿ, ಲೋಡನ್ನು ಕನೆಕ್ಟ್ ಮಾಡಿದ್ದೀವಿ. ಸೊ ದಿಸ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ವಾಟ್? ಶಾರ್ಟ್ ಶಂಟ್ ಅಂತ ಕರಿತೀವಿ. ಸೊ ಶಾರ್ಟ್ ಶಂಟ್ ಅಂದರೆ ಇಂಪಾರ್ಟೆಂಟ್ ಏನು? ಶಂಟ್ ಫೀಲ್ಡನ್ನು ಡೈರೆಕ್ಟಾಗಿ ಆರ್ಮೇಚರಿಗೆ ಕನೆಕ್ಟ್ ಮಾಡಿದ್ದೆ ಆದರೆ ಅದನ್ನು ನಾವು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಸೊ ಅದೇ ರೀತಿಯೇ ಇನ್ನೊಂದು ಜನರೇಟರ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲಾಂಗ್ ಶಂಟ್. ಸೊ ಇದಕ್ಕೆ ಅರ್ಥ ಮಾಡ್ಕೋಬೋದು, ಇದರಲ್ಲೂ ಕೂಡ ಎರಡು ಫೀಲ್ಡ್ ಇದೆ. ಒಂದು ಶಂಟ್ ಫೀಲ್ಡ್ ಇದೆ, ಇನ್ನೊಂದು ಯಾವುದು? ಸೀರೀಸ್ ಫೀಲ್ಡ್ ಇದೆ. ಓಕೆ, ಇದರಲ್ಲೂ ಕೂಡ ಆರ್ಮೇಚರ್ ಇರುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಕಾಂಪೌಂಡ್ ಜನರೇಟರ್. ಆದರೆ ಈ ಜನರೇಟರ್ ಕನೆಕ್ಷನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನಾಗಿದೆ, ಶಂಟ್ ಫೀಲ್ಡನ್ನು ನಾವೇನು ಮಾಡಿದ್ದೀವಿ ಅಂದರೆ ಆರ್ಮೇಚರಿನ ನಂತರ ಸೀರೀಸ್ ಫೀಲ್ಡನ್ನು ಕನೆಕ್ಷನ್ಸ್ ಮಾಡಿಕೊಂಡು ಅದಕ್ಕೆ ನಾವೇನು ಮಾಡಿದ್ದೀವಿ, ಶಂಟ್ ಫೀಲ್ಡನ್ನು ಕನೆಕ್ಟ್ ಮಾಡಿದ್ವಿ. ಸೊ ದಟ್ಸ್ ವೈ ದಿಸ್ ಜನರೇಟರ್ ಈಸ್ ಕಾಲ್ಡ್ ವಾಟ್? ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಲಾಂಗ್ ಶಂಟಲ್ಲಿ ಇಂಪಾರ್ಟೆಂಟು, ಆರ್ಮೇಚರ್ ಈಸ್ ಕನೆಕ್ಟೆಡ್ ಸೀರೀಸ್ ವಿತ್ ದ series field. After that two terminals are connected to the shunt field. So that type of generator is called long shunt compound generator ಅಂತ ಕರಿತೀವಿ. ಸೊ ಈ ಒಂದು ಲಾಂಗ್ ಶಂಟು ಮತ್ತು ಶಾರ್ಟ್ ಶಂಟಲ್ಲಿ ಮತ್ತೆ ನಾವೇನು ಮಾಡಿದ್ದೀವಿ ಅಂದರೆ ಫರ್ದರ್ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಅವು ಯಾವುದು ಅಂದರೆ ವಾಟ್? ಲಾಂಗ್ ಶಂಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಅಂತ ಕರಿತೀವಿ, ಲಾಂಗ್ ಶಂಟ್ ಡಿಫ್ರೆನ್ಷಿಯಲ್. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಲಾಂಗ್ ಶಂಟ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಜನರೇಟರ್. ಸೊ ಇನ್ ದಿಸ್ ಜನರೇಟರಲ್ಲಿ ನಮಗೆ ಯಾವುದು ಇಲ್ಲಿ ಮೇಲ್ಭಾಗದಲ್ಲಿ ಕಾಣಿಸ್ತಕ್ಕಂಥದ್ದು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂದರೆ ಯಾವುದು? ಕ್ಯುಮ್ಯುಲೇಟಿವ್ ಶಾರ್ಟ್ ಶಂಟ್ ಕಾಂಪೌಂಡು. ಇದು ಯಾವುದಪ್ಪ ಅಂದರೆ ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಸೊ ಕ್ಯುಮ್ಯುಲೇಟಿವ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂದರೆ ಏನು? ಕ್ಯುಮ್ಯುಲೇಟಿವ್ ಅಂದರೆ ಏನಪ್ಪ ಅಂದರೆ ಆ್ಯಡ್ ಅಪ್ ಟುಗೆದರ್. ಇಲ್ಲಿ ಎರಡು ರೀತಿಯ ಫೀಲ್ಡ್ ಇದೆ. ಯಾವ್ಯಾವ ಫೀಲ್ಡ್ ಇದೆ? ಒಂದು ಶಂಟ್ ಫೀಲ್ಡ್ ಇದೆ, ಇನ್ನೊಂದು ಸೀರೀಸ್ ಫೀಲ್ಡ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಯಾವುದು? ಶಂಟ್ ಫೀಲ್ಡ್ ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಯಾವುದು? ಸೀರೀಸ್ ಫೀಲ್ಡ್ ಅಂತ ಕರಿತೀವಿ.
ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎರಡು ಕರೆಂಟು ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಸೊ ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರೋದ್ರಿಂದ ಇನ್ನು ಬೋತ್ ಫೀಲ್ಡಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ಸೇಮ್ ಡೈರೆಕ್ಷನಲ್ಲೇ ಫ್ಲೋ ಆಗ್ತಾ ಇರುತ್ತೆ. ಸೊ ದಟ್ಸ್ ವೈ ದ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವಿಲ್ ಬಿ ಆ್ಯಡ್ ಅಪ್ ಟುಗೆದರ್. ಕ್ಯುಮ್ಯುಲೇಟಿವ್ ಅಂದರೆ ಏನಾಗುತ್ತೆ, ಅದು ಆ್ಯಡ್ ಆಗೋದ್ರಿಂದ ಈ ಒಂದು ಜನರೇಟರ್ನ ನಾವೇನಂತ ಕರಿತೀವಿ, ಕ್ಯುಮ್ಯುಲೇಟಿವ್ ಶಾರ್ಟ್ ಶಂಟ್ ಅಂತ ಕರಿತೀವಿ. ಇಲ್ಲಿ ಶಾರ್ಟ್ ಶಂಟ್ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಮೇಚರಿಗೆ ಡೈರೆಕ್ಟಾಗಿ ಶಂಟ್ ಫೀಲ್ಡನ್ನು ಕನೆಕ್ಟ್ ಮಾಡಿದ್ದೇ ಆದರೆ ಅದನ್ನು ನಾವು ಶಾರ್ಟ್ ಶಂಟ್ ಅಂತ ಕರಿತೀವಿ. ಇಲ್ಲಿ ಕ್ಯುಮ್ಯುಲೇಟಿವ್ ಅಂತ ಬಂದಿರೋದು ಉದ್ದೇಶ ಏನು, ಎರಡೂ ಫೀಲ್ಡ್ ಏನಾಗಿರುತ್ತೆ ಸೇಮ್ ಡೈರೆಕ್ಷನಲ್ಲಿ, ಆಂಪಿಯರ್ ಟರ್ಮ್ಸ್ ನಾರ್ಮಲಿ ಏನಾಗಿರುತ್ತೆ ಆ್ಯಡ್ ಅಪ್ ಟುಗೆದರ್. ಸೊ ದಟ್ಸ್ ವೈ ದಿಸ್ ಜನರೇಟರ್ ಈಸ್ ಸೆಟ್ ಟು ಹ್ಯಾವ್ ಕ್ಯುಮ್ಯುಲೇಟಿವ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ವಾಟ್, ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್ ಅಂದರೆ ಏನು. ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್ ಅಂದರೆ ಏನಪ್ಪ, ಇದು ಕನೆಕ್ಷನ್ಸು ಈ ರೀತಿ ಇರುತ್ತೆ. ಓಕೆ, ಸೊ ದಿಸ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರಲ್ಲಿ ಅಥವಾ ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರಲ್ಲಿ ಕನೆಕ್ಷನ್ಸ್ ಮಾತ್ರ ಚೇಂಜಸ್ ಆಗಿದೆ. ಇದೇ ರೀತಿಯ ಒಂದು ಜನರೇಟರನ್ನು ನಾವು ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟನ್ನಾಗಿ ಕೂಡ ಮಾಡ್ಕೋಬೋದು, ಯಾವುದೇ ರೀತಿಯ ಜನರೇಟರನ್ನಾಗಿ ಕೂಡ ಮಾಡ್ಕೋಬೋದು. ಹೇಗೆ, ಡಿಪೆಂಡಿಂಗ್ ಅಪಾನ್ ದೇರ್ ಕನೆಕ್ಷನ್. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಕನೆಕ್ಷನ್ಸನ್ನು ಮಾತ್ರ ಇಂಟರ್ಚೇಂಜ್ ಮಾಡಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಶಂಟ್ ಫೀಲ್ಡ್ ಕರೆಂಟು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಆದರೆ ಸೀರೀಸ್ ಫೀಲ್ಡಲ್ಲಿ ಫ್ಲೋ ಆಗ್ತಕ್ಕಂಥ ಡೈರೆಕ್ಷನ್ ಏನಾಗಿದೆ, ಇದರ ಆಪೋಸಿಟಲ್ಲಿ ಇದೆ. ಸೊ ದಟ್ಸ್ ವೈ ಸೀರೀಸ್ ಫೀಲ್ಡ್ ಫ್ಲಕ್ಸಸ್ ಈಸ್ ವಿಲ್ ಬಿ ಆಪೋಸಸ್ ದ ಶಂಟ್ ಫೀಲ್ಡ್ ಫ್ಲಕ್ಸಸ್. ಸೊ ದಟ್ಸ್ ವೈ ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯಿಂದ ಫ್ಲಕ್ಸಸ್ ಏನಾಗುತ್ತೆ, ಅದು ಡಿಸ್ಟ್ರಾಯ್ ಆಗುತ್ತೆ ಒಂದಕ್ಕೊಂದು. ಹಾಗಾಗಿ ಸೊ ದಟ್ಸ್ ವೈ ದಿಸ್ ಜನರೇಟರ್ ಈಸ್ ಕಾಲ್ಡ್ ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್. ಇಲ್ಲೂ ಅರ್ಥ ಮಾಡ್ಕೋಬೋದು, ಶಾರ್ಟ್ ಶಂಟ್ ಅಂದ ತಕ್ಷಣ ಆರ್ಮೇಚರನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡಿದರೆ ಮಾತ್ರ ಅದನ್ನು ಶಾರ್ಟ್ ಶಂಟ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್. ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್ ಇಲ್ಲಿ ಅರ್ಥ ಮಾಡ್ಕೋಬೋದು, ಲಾಂಗ್ ಶಂಟ್ ಅಂದ ತಕ್ಷಣ ಇಲ್ಲಿ ಶಂಟ್ ಫೀಲ್ಡನ್ನು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡನ್ನು ಕನೆಕ್ಷನ್ಸ್ ಮಾಡಿದ ನಂತರ ನಾವೇನು ಮಾಡ್ತೀವಿ, ಶಂಟ್ ಫೀಲ್ಡಿಗೆ ಕನೆಕ್ಟ್ ಮಾಡಿದ್ದೇ ಆದರೆ ಅದನ್ನು ನಾವು ಲಾಂಗ್ ಶಂಟ್ ಕಾಂಪೌಂಡ್. ಇಲ್ಲಿ ಕ್ಯುಮ್ಯುಲೇಟಿವ್ ಬಂದಿರೋದ್ರಿಂದ ಅರ್ಥ ಮಾಡ್ಕೋಬೇಕು ಏನು, ಸೀರೀಸ್ ಫೀಲ್ಡು ಮತ್ತು ಶಂಟ್ ಫೀಲ್ಡ್ ಫ್ಲಕ್ಸಸ್ ಈಸ್ ವಿಲ್ ಬಿ add up together. So that's why this type of generator is called cumulative long shunt compound generator ಅಂತ ಕರಿತೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ಏನು, ಸೊ ದಿಸ್ ಟೈಪ್ ಆಫ್ ಜನರೇಟರು ಕನೆಕ್ಷನ್ಸ್ ಇಂದ ಮಾತ್ರ ಅದರ ಒಂದು ಕ್ಲಾಸಿಫಿಕೇಶನ್ಸ್ ಅನ್ನು ನಾವು ನಿರ್ಧಾರ ಮಾಡ್ತೀವಿ. ಅದೇ ರೀತಿಯೇ ಇನ್ನೊಂದು ಜನರೇಟರ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಡಿಫ್ರೆನ್ಷಿಯಲ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಇದರಲ್ಲಿ ಒಂದು ಕನೆಕ್ಷನ್ಸ್ ಬಿಟ್ಟಿದೆ. So this is called differential compound long shunt compound generator. Differential ಅಂದಾಗ ಅರ್ಥ ಮಾಡ್ಕೋಬಹುದು ಏನು, ಆರ್ಮೇಚರ್ ಅಂಡ್ ಸೀರೀಸ್ ಫೀಲ್ಡ್ ಈಸ್ ಸೀರೀಸ್ ಕನೆಕ್ಷನ್ಸ್ ಮಾಡಿಕೊಂಡು ಅದಕ್ಕೆ ನಾವೇನು ಮಾಡಿದ್ದೀವಿ, ಶಂಟ್ ಫೀಲ್ಡನ್ನು ಕನೆಕ್ಟ್ ಮಾಡಿದ್ದೀವಿ. ಸೊ ದೆನ್ ಅನದರ್ 2 ಟರ್ಮಿನಲ್ಸ್ ಏನು ಮಾಡಿದ್ದೀವಿ, ಲೋಡಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ದಿಸ್ ಟೈಪ್ ಆಫ್ ಕನೆಕ್ಷನ್ಸನ್ನು ನಾವು ಮಾಡಿದ್ದೇ ಆದರೆ ದಟ್ ಟೈಪ್ ಆಫ್ ಜನರೇಟರ್ ಇಸ್ ಕಾಲ್ಡ್ ವಾಟ್, ಡಿಫ್ರೆನ್ಷಿಯಲ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೋಬೋದು ಏನು, ಶಂಟ್ ಫೀಲ್ಡ್ ಫ್ಲಕ್ಸು ಒಂದು ಡೈರೆಕ್ಷನಲ್ಲಿ ಫ್ಲೋ ಆಯಿತು ಅಂದರೆ ಸೀರೀಸ್ ಫೀಲ್ಡ್ ಫ್ಲಕ್ಸು ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ಒಂದಕ್ಕೊಂದು ಅಪೋಸ್ ಮಾಡುತ್ತೆ. ಸೊ ಅಪೋಸ್ ಮಾಡೋದ್ರಿಂದ ಏನಾಗುತ್ತೆ, ಫ್ಲಕ್ಸು ಹಾಳಾಗುತ್ತೆ. ಸೊ ಹಾಗಾಗಿ ಸೊ ದಿಸ್ ಟೈಪ್ ಆಫ್ ಜನರೇಟರ್ ಈಸ್ ಕಾಲ್ಡ್ ಏನು, ಡಿಫ್ರೆನ್ಷಿಯಲ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ. ಸೊ ಈ ಜನರೇಟರ್ಗಳಲ್ಲಿ ಮತ್ತೆ ನಾವೇನು ಮಾಡ್ತೀವಿ ಅಂದರೆ ಟರ್ಮಿನಲ್ಸನ್ನು ಐಡೆಂಟಿಫೈ ಮಾಡಬೇಕು. ಸೊ ಟರ್ಮಿನಲ್ಸನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆರ್ಮೇಚರ್ ನಾರ್ಮಲಿ ವಿ ಹ್ಯಾವ್ ಟು ಅಬ್ರಿವೇಟೆಡ್ A1 and A2. So this is the symbolical representation of armature. So next one is called what, commutating winding with 2 terminals. Commutating field ಅಂತ ಬರುತ್ತೆ. ಆ ಕಮ್ಯುಟೇಟಿಂಗ್ ಫೀಲ್ಡ್ ವೈಂಡಿಂಗ್ ಅನ್ನು ನಾವು ನಾರ್ಮಲಿ
B1 ಆ್ಯಂಡ್ B2 ಅಂತ ಮೆನ್ಷನ್ ಮಾಡ್ತೀವಿ. ಇನ್ನೊಂದು ವೈಂಡಿಂಗ್ ಬರುತ್ತೆ ಜನರೇಟರಲ್ಲಿ, ಅಂದರೆ ಬಿಗ್ ಜನರೇಟರ್, ಲಾರ್ಜ್ ಸೈಜ್ ಜನರೇಟರ್ಗಳಲ್ಲಿ ಕಂಪನ್ಸೇಟಿಂಗ್ ವೈಂಡಿಂಗ್ ವಿತ್ 2 ಟರ್ಮಿನಲ್ಸ್ ಅಂತ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ವಿ ಹ್ಯಾವ್ ಟು write like this. So this is the symbolical representation of compensating winding with 2 terminals. So that compensating winding ಅನ್ನು ನಾವು ಯಾವ ರೀತಿ ಅಬ್ರಿವೇಟ್ ಮಾಡಬೇಕಾಗುತ್ತೆ, C1 and C2. ಅದೇ ರೀತಿಯೇ ಇನ್ನೊಂದು ಆಲ್ರೆಡಿ ನಾನು ಹೇಳಿದ್ದೀನಿ, ಸೀರೀಸ್ ಫೀಲ್ಡ್ ವೈಂಡಿಂಗ್ ಅನ್ನು ನಾವು ಯಾವ ರೀತಿ ಅಬ್ರಿವೇಟ್ ಮಾಡಬೇಕು, D1 and D2. So this is one of the series excitation winding with 2 ಟರ್ಮಿನಲ್ಸ್. ಸೊ ಅದೇ ರೀತಿಯೇ ಇನ್ನೊಂದಿದೆ, ಶಂಟ್ ಎಕ್ಸೈಟೇಷನ್ ವೈಂಡಿಂಗ್ ವಿತ್ 2 ಟರ್ಮಿನಲ್ಸ್. ಸೊ ಶಂಟ್ ಫೀಲ್ಡಿಗೂ ಸೀರೀಸ್ ಫೀಲ್ಡಿಗೂ ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇದೆ, ಇದರಲ್ಲಿ ನಂಬರ್ ಆಫ್ ಟರ್ನ್ಸು ಜಾಸ್ತಿ ಇದೆ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು, ದಿಸ್ ಈಸ್ ದ ಶಂಟ್ ಫೀಲ್ಡನ್ನು ನಾವು E1 ಆ್ಯಂಡ್ E2. ಇಲ್ಲಿ ನೆಕ್ಸ್ಟು ಕಾಮ್ಯುಟೇಟಿಂಗ್ ಫೀಲ್ಡಿಗೂ ಮತ್ತು ಕಂಪನ್ಸೇಟಿಂಗಿಗೂ ಅರ್ಥ ಮಾಡ್ಕೋಬೋದು. ಸೇಮ್ ಟರ್ನ್ ಇದೆ, ಆದರೆ ಟರ್ಮಿನಲ್ಸ್ ನೇಮು ಮಾತ್ರ ಚೇಂಜ್ ಇದೆ. ಸೊ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ನ ಅಂತ ಕೊಟ್ಟಾಗ ನಾವು ಲೆಟರ್ ಒಂದು ವೇಳೆ ಚೇಂಜಸ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ಕನೆಕ್ಷನ್ಸೇ ಬೇರೆ ಆಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್ ಈಸ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಸಪ್ರೇಟ್ಲಿ ಎಕ್ಸೈಟೆಡ್ ವೈಂಡಿಂಗ್ ವಿತ್ 2 ಟರ್ಮಿನಲ್ಸ್ ಅಂತ ಇದೆ. ಸೊ ಸಪ್ರೇಟ್ ಎಕ್ಸ್ಟರ್ನಲ್ ಸೋರ್ಸನ್ನು ಕನೆಕ್ಟ್ ಮಾಡಿದಾಗ ಅದನ್ನು ನಾವು ಫೀಲ್ಡ್ಸ್ ಅಂತ ಕರಿತೀವಿ. ಆ ಫೀಲ್ಡ್ ವೈಂಡಿಂಗ್ಸನ್ನು ನಾವು F1 ಆ್ಯಂಡ್ F2 ಅಂತ ಮೆನ್ಷನ್ ಮಾಡಿದ್ದೀವಿ. ಓಕೆ, ಸೊ ನಾವು ದಿಸ್ ಈಸ್ ಒನ್ ಆಫ್ ದ ಶಂಟ್ ಮಿಷಿನ್. ಇನ್ ದಿಸ್ ಶಂಟ್ ಮಿಷಿನ್ ಇಟ್ಸ್ ಹ್ಯಾವಿಂಗ್ ಶಂಟ್ ಫೀಲ್ಡ್, ಆರ್ಮೇಚರ್ ಆ್ಯಂಡ್ ಕಾಮ್ಯುಟೇಟಿಂಗ್ ವೈಂಡಿಂಗ್ ಅಂತ ಇರುತ್ತೆ. ಸೊ ಆಲ್ರೆಡಿ ನಾನು ಕಾಮ್ಯುಟೇಟಿಂಗ್ ವೈಂಡಿಂಗು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದ ಕಾಮ್ಯುಟೇಟಿಂಗ್ winding with 2 terminals. So that commutating winding we have to abbreviate it B1 and B2. So this winding ಅನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಅಡಿಷನಲ್ ಆಗಿ ಶಂಟ್ ಜನರೇಟರ್ಗೆ ನಾವೇನು ಮಾಡಿದ್ದೀವಿ, ಕನೆಕ್ಟ್ ಮಾಡಿದ್ದೀವಿ. ಸೊ ಇದರ ಒಂದು ಯೂಸಸ್ ಮುಂದೆ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಸೀರೀಸ್ ಮಿಷಿನ್. ಇಲ್ಲೂ ಕೂಡ ಒಂದು ಆರ್ಮೇಚರ್ ಇದೆ, ಒಂದು ಸೀರೀಸ್ ಫೀಲ್ಡ್ ಇದೆ. ಓಕೆ, ಸೊ ಅದರ ಕನೆಕ್ಷನ್ಸು ಈ ರೀತಿ ಇರುತ್ತೆ. ಅಂದರೆ ಆರ್ಮೇಚರನ್ನು ಏನು ಮಾಡಿದ್ವಿ ನಾವು, ಸೀರೀಸ್ ಫೀಲ್ಡನ್ನು ಕನೆಕ್ಟ್ ಮಾಡಿಬಿಟ್ಟು 2 ಟರ್ಮಿನಲ್ಸನ್ನು ಹೊರಗಡೆ ತಗೊಳ್ತೀವಿ. ಸೊ ದಟ್ ಟೈಪ್ ಆಫ್ ಜನರೇಟರ್ ಇಸ್ ಕಾಲ್ಡ್ ಸೀರೀಸ್ ಮಿಷಿನ್ ಅಂತ ಕರಿತೀವಿ. ಇಷ್ಟು ಕ್ಲಾಸಿಫಿಕೇಶನ್ ಆಫ್ DC ಜನರೇಟರ್. ಇನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ಕಾಮ್ಯುಟೇಟರ್ ಫಂಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.